For the Lord will take delight in you. ಕರ್ತನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ. This is God's promise for you in Isaiah 62:4. ಯೆಶಾಯ 62:4 ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. This verse says, when you're deserted, ನೀನು ತ್ಯಜಿಸಲ್ಪಟ್ಟಾಗ ಎಂದು ಈ ವಾಕ್ಯವು ಹೇಳುತ್ತದೆ. when your possessions become desolate, ಯಾವಾಗ ನಿಮ್ಮ ಸೀಮೆ ನಿರ್ಜನ ಪ್ರದೇಶವಾಗುತ್ತದೋ, God will take delight in you. ಆಗ ನಿನ್ನಲ್ಲಿ ದೇವರು ಉಲ್ಲಾಸಗೊಳ್ಳುತ್ತಾನೆ And ಮತ್ತು He will give back everything. ಮತ್ತು ಎಲ್ಲವನ್ನು ಆತನು ಹಿಂದಿರುಗಿ ಕೊಡುವನು. Yes, we have a God who gives back everything that we have lost. ಹೌದು, ನಾವು ನಷ್ಟ ಹೊಂದಿದ ಎಲ್ಲವನ್ನು ನಮಗೆ ಹಿಂದಿರುಗಿ ಕೊಡುವ ದೇವರು ನಮಗಿದ್ದಾನೆ. If you read the life of Job, ಯೋಬನ ಜೀವಿತವನ್ನು ನೀವು ಓದುವಾಗ the Bible says Job prayed for his friends. ಸತ್ಯವೇದವು ಹೇಳುತ್ತದೆ, ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದನು. And the Lord gave him back everything that he had lost in double measure. ಕರ್ತನು ಅವನು ನಷ್ಟ ಹೊಂದಿದ ಎಲ್ಲವನ್ನು ಎರಡರಷ್ಟು ಹಿಂದಿರುಗಿ ಕೊಟ್ಟನು. God will do it for you. ನಿಮಗಾಗಿಯೂ ಕರ್ತನು ಮಾಡುವನು. Everything ಎಲ್ಲವನ್ನು shall become a blessing in your life. ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗುವುದು. Whatever you do for others, God will prosper it. ಬೇರೆಯವರಿಗಾಗಿ ನೀವೇನು ಮಾಡುತ್ತೀರೋ ಅದು ನಿಮಗಾಗಿ ಅಭಿವೃದ್ಧಿಯಾಗುವುದು. Because the God of all blessing is in you. ಯಾಕೆಂದರೆ ಎಲ್ಲ ಆಶೀರ್ವಾದಗಳ ದೇವರು ನಿನ್ನಲ್ಲಿದ್ದಾನೆ. So thank Him now. ಈಗಲೇ ಆತನನ್ನು ಸ್ತುತಿಸು. Say, thank you, Jesus. The one who has all the blessings in Him is with me. ಯೇಸುವೆ ವಂದನೆಗಳು, ಎಲ್ಲ ಆಶೀರ್ವಾದ ಹೊಂದಿದ ದೇವರು ನಿನ್ನೊಳಗಿದ್ದಾನೆ. And by the fullness of Jesus, we receive grace upon grace. ಯೇಸುವಿನ ಪೂರ್ಣತೆಯಿಂದ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತೇವೆ. One translation says blessing upon blessing. ಇನ್ನೊಂದು ಭಾಷಾಂತರದಲ್ಲಿ ಆಶೀರ್ವಾದಗಳ ನಂತರ ಆಶೀರ್ವಾದ ಎಂದು That's ಹೇಳಲ್ಪಟ್ಟಿದೆ. why Psalm 115 verse 14 says, ಅದಕ್ಕಾಗಿ ಕೀರ್ತನೆ 115:14 God ಹೇಳಲ್ಪಟ್ಟಿದೆ, will increase you and your children. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೆಚ್ಚಿಸುವನು. He will do it for you and your children. ಅದು ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಮಾಡುವನು. Anima from Raurkela gave this testimony. ಅನಿಮಾ ರೌರ್ಕೆಲದಿಂದ ಈ ಸಾಕ್ಷಿಯನ್ನು ಕೊಟ್ಟರು. She says, I was an average student since childhood. ನಾನು ಬಾಲ್ಯದಿಂದ ಸರಾಸರಿ ವಿದ್ಯಾರ್ಥಿಯಾಗಿದ್ದೇನು. At that time, my parents enrolled me in the Young Partners Plan of Jesus Calls. ಆ ಸಮಯದಲ್ಲಿ ನನ್ನನ್ನು ನನ್ನ ತಂದೆ ತಾಯಿಗಳು ಯೇಸು ಕರೆಯುತ್ತಾನೆ ಯುವ ಪಾಲುದಾರರಲ್ಲಿ ಸೇರಿಸಿದರು. God blessed my studies. ದೇವರು ನನ್ನ ವಿದ್ಯಾಭ್ಯಾಸ ಆಶೀರ್ವಾದ ಮಾಡಿದರು. I passed in first division in my 10th and 12th. ನನ್ನ 10ನೇ ಮತ್ತು 12ನೇ ತರಗತಿಯಲ್ಲಿ ಮೊದಲ ಭಾಗದಲ್ಲಿ ಉತ್ತೀರ್ಣನಾದೆನು. Went on to do my masters. ಸ್ನಾತಕೋತ್ತರ ಪದವಿ ಮಾಡುವುದಕ್ಕೆ ಮುಂದೆ ಹೋದೆನು. And God was gracious. ಮತ್ತು ದೇವರು ಕೃಪಾ ಉಳ್ಳವನಾಗಿದ್ದನು. And when I attended the U-turn meeting at the Raurkela prayer tower, ರೌರ್ಕೆಲ ಪ್ರಾರ್ಥನಾ ಗೋಪುರದಲ್ಲಿ ಯೂಟರ್ನ್ ಕೂಟದಲ್ಲಿ ನಾನು ಭಾಗವಹಿಸಿದಾಗ I enrolled myself in the job blessing plan of Jesus Calls. ನನ್ನನ್ನು ನಾನೇ ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಸೇರಿದೆನು. And God gave me a job in the government department in the revenue. ಸರ್ಕಾರದ ಕಂದಾಯ ವಿಭಾಗದಲ್ಲಿ ದೇವರು ನನಗೆ ಸರ್ಕಾರಿ ಉದ್ಯೋಗ ಕೊಟ್ಟಿದ್ದಾರೆ. What a great God we have. ಎಂತ ಶ್ರೇಷ್ಠ ದೇವರು ನಮಗಿದ್ದಾನೆ. God will build your life. ದೇವರು ನಿಮ್ಮ ಜೀವಿತವನ್ನು ಕಟ್ಟುವನು. Remove the desolation. ಆ ನಿರ್ಜನವನ್ನು ತೆಗೆದು ಹಾಕುತ್ತಾನೆ. And He will establish you with the choicest blessings. ಉತ್ತಮ ಆಶೀರ್ವಾದಗಳಿಂದ ನಿಮ್ಮನ್ನು ಸ್ಥಿರ ಮಾಡುವನು. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. The Lord will take delight in you. ಕರ್ತನು ನಿನ್ನಲ್ಲಿ ಉಲ್ಲಾಸಿಸುವನು. Father, ತಂದೆಯೇ, I pray for everyone who does not have a job. ಯಾರಿಗೆ ಉದ್ಯೋಗವಿಲ್ಲವೋ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Do a miracle today, Lord. ಇಂದೇ ಅದ್ಭುತ ಅವರಿಗಾಗಿ ಮಾಡು. Give them a job. ಅವರಿಗೆ ಉದ್ಯೋಗ ಕೊಡು. Give them a well-paying job. ಉತ್ತಮ ಸಂಬಳವಿರುವ ಉದ್ಯೋಗ ಕೊಡು. As they have been giving their offerings from their job, from their earnings. ಅವರ ಉದ್ಯೋಗ ಮತ್ತು ಆದಾಯದಿಂದ ನಿನಗೆ ಅವರ ಕಾಣಿಕೆಗಳನ್ನು ಕೊಡುವಾಗ Build their home. ಅವರ ಮನೆಯನ್ನು ಕಟ್ಟು. Build their profession. ಅವರ ವೃತ್ತಿಯನ್ನು ಕಟ್ಟು. Prosper it, Lord. ಕರ್ತನೇ ಅದನ್ನು ಅಭಿವೃದ್ಧಿಪಡಿಸು. Give them great reputation, ಉನ್ನತ ಗೌರವ ಅವರಿಗೆ ಕೊಡು. good name, ಒಳ್ಳೆಯ ಹೆಸರು. and let them have promotion after promotion in Jesus' name. ಯೇಸುವಿನ ನಾಮದಲ್ಲಿ ಬಡ್ತಿಯ ನಂತರ ಬಡ್ತಿ ಅವರು ಹೊಂದಲಿ. And give them grace to repay all the loans. ಎಲ್ಲ ಸಾಲ ಕಟ್ಟುವಂತೆ ಅವರಿಗೆ ನಿನ್ನ ಕೃಪೆ ಕೊಡು. Let them live in peace in Jesus' name. ಯೇಸುವಿನ ನಾಮದಲ್ಲಿ ಶಾಂತಿಯಲ್ಲಿ ಬಾಳಲಿ. Let your Holy Spirit perfect everything for the members of their family. ಅವರ ಕುಟುಂಬ ಸದಸ್ಯರಿಗಾಗಿ ಪವಿತ್ರಾತ್ಮನು ಎಲ್ಲವನ್ನು ಪರಿಪೂರ್ಣ ಮಾಡಲಿ. Let the children concentrate and study very well and excel. ಮಕ್ಕಳು
ಕೇಂದ್ರೀಕೃತವಾಗಿ ಬಹಳ ಉತ್ತಮವಾಗಿ ವ್ಯಾಸಂಗ ಮಾಡಲಿ. And let there be good health in the family. ಕುಟುಂಬದಲ್ಲಿ ಉತ್ತಮ ಆರೋಗ್ಯ ಇರಲಿ. Everyone be healed in Jesus' name. ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಲಿ. Let miracles happen right now. ಈಗಲೇ ಅದ್ಭುತಗಳು ನಡೆಯಲಿ. Eyes be healed. ಕಣ್ಣುಗಳು ಸ್ವಸ್ಥವಾಗಲಿ. Blood count become normal. ರಕ್ತ ಕಣಗಳು ಸಹಜ ಸ್ಥಿತಿಗೆ ಬರಲಿ. Platelet count be normal. ಪ್ಲೇಟ್ಲೆಟ್ ಕಣಗಳು ಸಹಜ ಸ್ಥಿತಿಗೆ ಬರಲಿ. Let them get back their property also. ಅವರ ಆಸ್ತಿಯವರು ಹಿಂತಿರುಗಿ ಹೊಂದಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Join the job blessing plan of Jesus Calls. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಸೇರಿಕೊಳ್ಳಿರಿ. For God to give you a good job and to raise you in your job. ನಿಮಗೆ ಒಳ್ಳೆ ಉದ್ಯೋಗ ಕೊಟ್ಟು ನಿಮ್ಮ ಉದ್ಯೋಗದಲ್ಲಿ ನಿಮ್ಮನ್ನು ಮೇಲೆತ್ತುವುದಕ್ಕಾಗಿ You'll be a blessing to millions of people. ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರುವಿರಿ. You can like this video and share it with all your friends. ನೀವು ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. Let them receive the blessing. ಅವರು ಕೂಡ ಆಶೀರ್ವಾದ ಹೊಂದಿಕೊಳ್ಳಲಿ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, through the television program ಟಿವಿ ಕಾರ್ಯಕ್ರಮದ ಮೂಲಕ and through the social media programs, ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ which we send out to thousands of people every day, ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿಕೊಡುತ್ತೇವೆ. God's power flows into the people. ಜನರಲ್ಲಿ ದೇವರ ಶಕ್ತಿ ಹೊರಡುತ್ತದೆ. Miracles happen. ಅದ್ಭುತಗಳು ನಡೆಯುತ್ತವೆ. Tears are wiped away. ಕಣ್ಣೀರು ಒರೆಸಲ್ಪಡುತ್ತದೆ. Lives are built. ಜೀವಿತಗಳು ಕಟ್ಟಲ್ಪಡುತ್ತಿವೆ. We are looking for sponsors for every program that comes through social media every day. ಪ್ರತಿದಿನ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಪ್ರತಿ ಕಾರ್ಯಕ್ರಮಗಳಿಗೆ ದೇಣಿಗೆದಾರರು ನೋಡುತ್ತಿದ್ದೇವೆ. And as your co-sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ. Millions who watch will also pray for you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, ನಿಮ್ಮ ಹುಟ್ಟು ಹಬ್ಬ ಇರುವಾಗ, your birthday or your loved one's birthday, ನಿಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರರಾದವರ wedding anniversary, ವಿವಾಹ ವಾರ್ಷಿಕೋತ್ಸವ, or the loss of a loved one, a memorial day, ಅಥವಾ ಪ್ರೀತಿ ಪಾತ್ರರಾದವರ ಜ್ಞಾಪಕಾರ್ಥಕ ಕೂಟ, or a Thanksgiving offering, ಅಥವಾ ಕೃತಜ್ಞತಾ ಕಾಣಿಕೆ, or giving 1 month's salary as the first month's salary when you get a job. ನಿಮಗೆ ಉದ್ಯೋಗ ಸಿಗುವಾಗ ಮೊದಲ ತಿಂಗಳ ಒಂದು ಸಂಬಳ, you can honor God. ನೀವು ದೇವರಿಗೆ ಸನ್ಮಾನಿಸಬಹುದು. All your donations are going for the service of the people in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಎಲ್ಲ ದೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ. Here's how you can support. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು. ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು. ಇದಕ್ಕಾಗಿ www.jesuscalls.org ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು.